ನಮಸ್ತೆ, ಸಿಂಚನಾ ಕಿಚನ್ಗೆ ಸ್ವಾಗತ. ಇವತ್ತು ಮಸಾಲಾ ಸ್ವೀಟ್ ಕಾರ್ನ್ ಹೇಗೆ ಮಾಡುವುದು ಅಂತ ನೋಡೋಣ. ತುಂಬಾ ಚೆನ್ನಾಗಾಗುತ್ತೆ, ತುಂಬಾ ಕ್ರಿಸ್ಪಿಯಾಗಿರುತ್ತದೆ. ನಾನಿಲ್ಲಿ 1-2 ಸ್ವೀಟ್ ಕಾರ್ನನ್ನು ಈ ಥರ ತೆನೆಯಿಂದ ಬಿಚ್ಚಿ ಇಟ್ಟಿದ್ದೇನೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿ ಈಗ ನಾನು ಇದನ್ನು ಒಂದು ಕುದಿಯನ್ನು ಕುದಿಸ್ಕೊತೀನಿ. ಫಸ್ಟು ನೋಡಿ, ತುಂಬ ಕುದಿಯಲು ಬಿಡಬೇಡಿ, ಸ್ವಲ್ಪ ಒಂದು ಕುದಿ ಮಾತ್ರ ಕುದಿಬೇಕು. ನೋಡಿ, ಈಗ ಇದು ಕುದಿಸಿದ್ದೇನೆ, ಇದನ್ನು ತೋರಿಸ್ತಾ ಇದ್ದೇನೆ. ಇಷ್ಟಾದರೆ ಸಾಕು. ಈಗ ಇದಕ್ಕೆ ಮಸಾಲವನ್ನು ತೋರಿಸ್ತೀನಿ. ಕೆಂಪು ಖಾರದ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪುಡಿ, ಗರಂ ಮಸಾಲ, ಒಂದು ಸ್ವಲ್ಪ ಜೀರಿಗೆ ಪುಡಿ, ಚಾಟ್ ಮಸಾಲ, ಇಷ್ಟನ್ನು ಹಾಕಿ ನಾವಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ತುಂಬಾ ಕ್ರಿಸ್ಪಿಯಾಗಿರುತ್ತದೆ. ಇದು ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಇದನ್ನು. ತುಂಬ ಬೇಗನೆ ನಾವು ಇದನ್ನು ಮಾಡಿಬಿಡ್ಬೋದು ಸಾಯಂಕಾಲ. ನೋಡಿ, ಈಗ ಇದನ್ನು ಕುದಿಸಿದೆಯಲ್ಲ, ಇದನ್ನು ಎಲ್ಲವೂ ನೀರನ್ನು ತೆಗೆದು ನಾನು ಇಟ್ಟಿದ್ದೇನೆ. ಇದಕ್ಕೆ ಅರ್ಧ ಬಟ್ಲದಷ್ಟು ಅಕ್ಕಿ ಹಿಟ್ಟು, ಹಾಗೆ ಅರ್ಧ ಬಟ್ಲದಷ್ಟು ಮೈದಾ ಹಿಟ್ಟನ್ನು ಹಾಕಬೇಕು. ತುಂಬ ಜಾಸ್ತಿ ಹಾಕಲು ಹೋಗಬೇಡಿ, ಸ್ವಲ್ಪನೇ ಹಾಕಿ ಒಂದು ಸತ ಎಲ್ಲವೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಎಲ್ಲದಕ್ಕೂ ಚೆನ್ನಾಗಿ ಹಿಟ್ಟು ಹತ್ತಬೇಕು. ಆ ಥರ ನಾವು ಇದನ್ನು ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕು. ಈಗ ಇದನ್ನು ಮೇಲ್ಗಡೆ ಮುಚ್ಚಿ ಒಂದು 5 ನಿಮಿಷ ನಾವು ಹಾಗೆ ಬಿಟ್ಬಿಡಬೇಕು. ನೋಡಿ, ಇವಾಗ 5 ನಿಮಿಷ ಆಗಿದೆಯಲ್ಲ, ಈಗ ತೆಗೆದು ನಿಮಗೆ ತೋರಿಸ್ತಾ ಇರೋದು. ಈಗ ಎಲ್ಲವೂ ಹಿಟ್ಟು ಚೆನ್ನಾಗಿ ಹತ್ತಿದೆ. ನೀರು ಹಾಕಲು ಹೋಗಬೇಡಿ. ಈಗ ಇದನ್ನು ಕರೆದು ತೋರಿಸ್ತೀನಿ ನಿಮಗೆ. ಒಂದು ಸ್ವಲ್ಪ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈಗ ನಿಧಾನಕ್ಕೆ ನಾವು ಇದನ್ನು ಎಣ್ಣೆಯಲ್ಲಿ ಹಾಕಬೇಕು. ನೋಡಿ, ಕರಿಯಲು ಒಂದು ಸ್ವಲ್ಪ ಟೈಮ್ ಬೇಕಾಗತ್ತೆ. ತುಂಬ ಹೊತ್ತೇನು ಬೇಡ, ಒಂದು 5-10 ನಿಮಿಷ ಟೈಮ್ ಬೇಕಾಗತ್ತೆ. ನೋಡಿ, ಇಷ್ಟು ಕೆಂಪಗಾದರೆ ಸಾಕು. ಈಗ ಇದನ್ನು ತೆಗೆದುಬಿಡಿ. ತುಂಬಾ ಚೆನ್ನಾಗಾಗತ್ತೆ, ತುಂಬಾ ಕ್ರಿಸ್ಪಿಯಾಗಿ ಇರುತ್ತದೆ ಇದು. ನೋಡಿ, ಇವಾಗ ಇದಕ್ಕೆ ಮಸಾಲವನ್ನು ಹಾಕಬೇಕು. ನಾವು ಆಗಲೇ ಮಸಾಲವನ್ನು ರೆಡಿ ಮಾಡಿ ಇಟ್ಟಿದ್ದೇವಲ್ಲ, ಆ ಮಸಾಲವನ್ನು ನಾವು ಇದಕ್ಕೆ ಹಾಕಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನಮಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ. ಥ್ಯಾಂಕ್ ಯು.